ಈಗ ದರ್ಶನ್ ಸೈಲೆಂಟ್ ಆಗಿರೋದು ನೋಡಿಬೇಕಾರೆ ಸೈಲೆಂಟ್ ಆಗಿರೋಂಥ ವ್ಯಕ್ತಿ ಅಂತೂ ಅಲ್ಲ. ಓಕೆ, ಎರಡನೇದಾಗಿ ಈ ಒಂದು ಕೇಸಿನ ಕ್ರೆಡೆನ್ಷಿಯಲ್ಸ್ ಏನಿದೆ ಅದನ್ನು ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸಾಕಷ್ಟು ಸುಳ್ಳುಗಳನ್ನು ಹೇಳಲಾಗಿದೆ. ಹೈಕೋರ್ಟನ್ನು ಮತ್ತು ಲೋವರ್ ಕೋರ್ಟ್ಸ್ನ ಟ್ರಯಲ್ ಕೋರ್ಟ್ಸನ್ನ ದಿಕ್ಕನ್ನು ತಪ್ಪಿಸಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬೇಲನ್ನು ಕೊಟ್ಟಿದ್ದೀರಿ ನೀವು ಮಾಡಿದಂಥ. ಆಮೇಲೆ ಒನ್ ಆಫ್ ದ ರೇರೆಸ್ಟ್ ಕೇಸ್ ಸರ್ ಇದು. 17 ಜನ ಒಳ್ಳೆ ಕೋಳಿ ಮತ್ತು ಕುರಿಗಳ ಥರ ಕೊಂದು ಅಥವಾ ವಿಕೃತ ಮೆರೆದಿರೋಂಥ ರೇರೆಸ್ಟ್ ಕೇಸು. ಪಾಸಿಟಿವ್ಲಿ ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರಿದ್ರೂ ಕೂಡ ಅರೆಸ್ಟ್ ಆಗ್ತಾ ಇರಲಿಲ್ಲ. ಇರುವಂಥ ಸಂದರ್ಭದಲ್ಲಿ ನಾವು ಮಾಧ್ಯಮದವರು ಮಾತಾಡ್ತಿರೋದು ಭಾಳ ಜನ ಮಾತಾಡ್ತಾ ಇದ್ದಾರೆ, ದರ್ಶನ್ಗೆ ಮತ್ತೆ ಜೈಲೇ ಫಿಕ್ಸ್ ಆಗುತ್ತೆ ಅಂತಾರೆ. ತಾವು ಲಾಯರ್ ಆಗಿ ಏನು ಹೇಳ್ತೀರಿ? ಸರ್ ನಾವು ಯಾವುದು ಕೆಟ್ಟದ್ದು ಬಯಸಲ್ಲ ಸರ್. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಯಾರೂ ತಿರಸ್ಕಾರ ಮಾಡೋಕ್ಕಾಗಲ್ಲ. ವಿನಯ್ ಕುಲಕರ್ಣಿ ಹೆಂಗೆ ಸರೆಂಡರ್ ಆಗೋ ಅಂತ ಹೇಳಿದ್ರು ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಸುಪ್ರೀಂ ಕೋರ್ಟು ಆದೇಶನೂ ಅಷ್ಟೇ ಸಡನ್ನಾಗಿ ಕೊಟ್ಬಿಟ್ಟಿದ್ರೆ ಮೋಸ್ಟ್ ಪ್ರಾಬ್ಲಿ ಡಿಸ್ಮಿಸ್ ಮಾಡಿಬಿಟ್ಟಿರೋರು. ಬಟ್ ಸುಪ್ರೀಂ ಕೋರ್ಟು ಮತ್ತೆ ಅಫಿಡೇವಿಟ್ ಹಾಕಿ ಅಂತ ಎರಡೂ ಪಾರ್ಟಿಗೆ ಹೇಳಿ, ಅಪೆಲೆಂಟ್ಗೆ ಮತ್ತು ರೆಸ್ಪಾಂಡೆಂಟ್ಗೆ ಇಬ್ಬರಿಗೂ ಹೇಳಿ ಜೊತೆಯಲ್ಲಿ 1 ವಾರ ಮುಂದಕ್ಕೆ ಹೋಗಿದೆ, 15 ದಿವಸ ಮುಂದಕ್ಕೆ ಹೋಗಿದೆ. ದಟ್ ಮೀನ್ಸ್ ಸುಪ್ರೀಂ ಕೋರ್ಟ್ ಚಿಂತೆ ಅಂತೂ ಮಾಡ್ತಾ ಇದೆ ಅಂತಂದರೆ ದರ್ಶನ್ ಮುಂದಿರುವಂಥ ಆಪ್ಷನ್ಸ್ ಏನಿದೆ? ಈಗ ಹೈಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ನವರೇ ಈಗ ಗದರಿದ್ದಾರೆ ಅಂತಂದಾಗ ಮುಂದೆ ಏನಿದೆ ಅವ್ರ ಮುಂದೆ ದಾರಿ? ಸರ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ ಆರ್ಡರ್. ಅಲ್ಲಿ ನೀವು ಹೌದು ಡಿಸ್ಮಿಸ್ ಮಾಡಿದ್ರೆ ಓಕೆ, ಆ ಅಪೀಲನ್ನು ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ ಅಪೀಲನ್ನು ಡಿಸ್ಮಿಸ್ ಮಾಡಿದ್ರೆ ಅಲೋ ಮಾಡಿಬಿಟ್ಟ ಅಂತಂದರೆ ದೆನ್ ವಿನಯ್ ಕುಲಕರ್ಣಿ ಥರ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್ ಹಿಮ್ ಟು ಗೋ ಅಂಡ್ ಸರೆಂಡರ್. See, there is no option. After Supreme Court, there is no option. ಕೋರ್ಟ್ಗಳ ಹತ್ರ ಸುಳ್ಳು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ರೇಣುಕಾ ಸ್ವಾಮಿ ಕೊಲೆ ಕೇಸ್ ಹಿನ್ನೆಲೆ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಇವರ ಬೇಲ್ ಅಪ್ಲಿಕೇಶನ್ ಏನು ಸುಪ್ರೀಂ ಕೋರ್ಟಲ್ಲಿ ಹೋಗಿತ್ತು, ಆ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ ಹೈಕೋರ್ಟನ್ನು ತರಾಟೆಗೆ ತೆಗೆದುಕೊಂಡಿದೆ. ನೀವು ಯಾವ ಗ್ರೌಂಡ್ಸ್ ಮೇಲೆ ಬೇಲನ್ನು ಕೊಟ್ಟಿದ್ದೀರಿ, ನೀವು ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ ಛೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟು ಹೈಕೋರ್ಟ್ಗೆ. ಕಾನೂನಾತ್ಮಕವಾಗಿ ನಾವು ಮಾತಾಡೋಕ್ಕಾಗೋದಿಲ್ಲ, ಯಾಕೆಂದರೆ ವಿಚಾರಣೆ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಮಾಧ್ಯಮದವರು ಮಾತಾಡಿದ್ರೆ ಅದು ಸಬ್ಜುಡೀಸ್ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ಪರಿಜ್ಞಾನವನ್ನು ಇಟ್ಕೊಂಡು ನಾನು ಒಂದೆರಡು ಪ್ರಶ್ನೆಗಳನ್ನು ನಾನು ಲಾಯರ್ ಹತ್ರ ಕೇಳೋಕ್ಕೆ ಬಂದಿದ್ದೀನಿ. ಈಗ ಬಿಗ್ ಬಾಸ್ ಖ್ಯಾತಿಯ ಜಗದೀಶ್ ಲಾಯರ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಏನು ಹೇಳ್ತಾರೆ ಕೇಳೋಣ. ಸರ್, ಸುಪ್ರೀಂ ಕೋರ್ಟು ನಿನ್ನೆ ಹೈಕೋರ್ಟ್ಗೆ ಛೀಮಾರಿ ಹಾಕಿದೆ. ಒಂದು ಅರ್ಥದಲ್ಲಿ ನೀವು ಯಾವ ಗ್ರೌಂಡ್ಸ್ ಮೇಲೆ ನೀವು ಬೇಲ್ ಕೊಟ್ರಿ ಅಂತ ಕೇಳ್ತಾ ಇದೆ, ಈ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಒಂದು ನೀವು ಹೇಳಿದಾಗೆ ಇದು ಸಬ್ಜುಡೈಸ್ ಮ್ಯಾಟ್ರು, ನಾವು ಹೆಚ್ಚಾಗಿ ಇದ್ರ ಬಗ್ಗೆ ಏನು ಹೇಳೋಕ್ಕಲ್ಲ. ಬಟ್ ಅಲ್ಲಿನ ಅಬ್ಸರ್ವೇಷನ್ನ ನೋಡಿ ಹೇಳೋದಾಯಿತು ಅಂತಂದರೆ ದರ್ಶನ್ ಅವರು ಬೇಲ್ ಅಪ್ಲಿಕೇಶನ್ ಹಾಕಿದೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ. ನನಗೆ ಬೆನ್ನೋವಿದೆ, ನಾನು ಆಪ್ರೇಷನ್ ಮಾಡಿಸ್ಕೊಳ್ತೀನಿ ಅಂತ. ಜೊತೆಲಿ ಸಾಲದಿದ್ದಕ್ಕೆ ನಮ್ಮ ಇದು ನಮ್ಮ BGS ಬಾಲಗಂಗ ಸ್ವಾಮೀಜಿ ಮಠದಲ್ಲೂ ಕೂಡ ಯಾರೋ ಅವರ ಐ ಥಿಂಕ್ ಚಿತ್ರನಟಿ ಅವರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿಸಿ ಅಲ್ಲಿ ಕಲ್ಕೊಂಡು ಬೆಡ್ಡು ಕೂಡ ತಗೊಂಡ್ರಂತೆ. ಬಟ್ ಎಲ್ಲ ತಗೊಂಡ್ಮೇಲೆ ಕೂಡ ಆಪ್ರೇಷನ್ ಆಗಲಿಲ್ಲ. ಸೊ ನೋಡಿ ಸರ್, ನಾವು ಕೋರ್ಟ್ಗಳ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ. ಸುಳ್ಳು ಹೇಳದೆ ತಗಲಾಕೊಂಡ್ರೆ ಅವ್ರು ಏನು ಮಾಡ್ತಾರೆ ಅಂತ ಮೋಸ್ಟ್ಲಿ ದರ್ಶನ್ ಕೇಸು ಒಂದು ಉದಾಹರಣೆ ಆಗಲಿದೆ. ಸೊ ವಿ ನೀಡ್ ಟು ಬಿ ವೆರಿ ಫ್ರ್ಯಾಂಕ್ ವಿತ್ ದ ಕೋರ್ಟ್ಸ್. ಸೊ ಮೆಡಿಕಲ್ ಈಗ ನೋಡಿ, ಒಂದು ಕೊಲೆ ಮಾಡಿ ಇಷ್ಟು ದೊಡ್ಡ ಕೊಲೆ ಆರೋಪವನ್ನು ಹೊತ್ತಂಥ ವ್ಯಕ್ತಿ ಒಂದು ಸುಳ್ಳನ್ನು ಹೇಳಿ ಒಳಗಡೆ ಅದು ಏನೋ ಬೇಲ್ ತೊಗೊಳೋದಿದೆಯಲ್ಲ, ಅದು ಮಹಾ ಅಪರಾಧ. ಆ್ಯಸ್ ಪರ್ ಪ್ರತಿಯೊಂದು ವಿಚಾರಕ್ಕೂ ಅಫಿಡೇವಿಟ್ ಹಾಕಂತಾರೆ. ಏನಕ್ಕೆ ಅಫಿಡೇವಿಟ್ ಹಾಕಂದ್ರೆ ಪ್ರಮಾಣ ಮಾಡಿ ನೀನಲ್ಲಿ ಸತ್ಯನ ಹೇಳ್ತಾ ಇದೆಯಾ ಅಂತ. ನಾವು ಆಪ್ರೇಷನ್ ಮಾಡಿಸ್ಕೊಂತೀವಿ ಅಂತ ಸುಳ್ಳು ಹೇಳಿ ಈಚೆಗೆ ಬಂದು ಡೆಫಿನೆಟ್ಲಿ ಗ್ರೌಂಡ್ಸ್ ನೋಡಿರ್ತಾರೆ ಆಪ್ರೇಷನ್ ಆಗಿಲ್ಲ. ಒಂದು ಎರಡನೇದು, ಹೊರಗಡೆ ಅರೆಸ್ಟ್ ಮಾಡಲಿಕ್ಕೆ ಎಷ್ಟು ತಕರಾಲಾಯಿತು ನಿಮಗೆಲ್ಲ ಗೊತ್ತೇ ಇದೆ. ಜೊತೆಲಿ ಒಳಗಡೆ ಹೋದ್ಮೇಲೆ ಅಲ್ಲಿ ಡಿಸಿಪ್ಲಿನನ್ನು ಬ್ರೇಕ್ ಮಾಡಿ ಅಲ್ಲೂ ಕೂಡ ಒಂದು 3 FIR ಆಯಿತು. ಅದು ಕೂಡ ಗ್ರೌಂಡ್ಸು ತೊಗೊಂಡಿರ್ತಾರೆ. ಜೊತೆಯಲ್ಲಿ ಹೊರಗಡೆ ಬಂದಮೇಲೆ ಇನ್ಫ್ಲೂಯೆನ್ಸ್ ಮಾಡೋಂಥದ್ದು ನೋಡಿ, ಯಾವುದೇ ಕೇಸಲ್ಲಾಗಲಿ ಬೇಲೆ ಹಾಕ್ಕೊಡ್ತಾರೆ ಅಂತ ಕಂಡೀಷನ್ ಹಾಕ್ತಾರೆ. ನೋಡಪ್ಪ, ಆಚೆ ಕಡೆ ಹೋದ್ಮೇಲೆ ಕಂಪ್ಲೇಂಟು ವಿಟ್ನೆಸ್ಗಳಿಗೆ ಎದುರಿಸ್ಬಾರ್ದು, ಅವರು ಕೋರ್ಟ್ ಕಡೆ ಬರ್ದಿದ್ದಂಗೆ ಏನಾದರೂ ತಕರಾರು ಮಾಡಿದ್ರೆ ಬೇಲ್ ಕ್ಯಾನ್ಸಲ್. ದಿಸ್ ಇಸ್ ಕಂಡೀಷನ್, ಜನರಲ್ ಕಂಡೀಷನ್ ಇದನ್ನೇ ಪಾಸಿಬಲಿ ಅದರ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಸರ್. ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಅದೇ ನೀವು ನೋಡಬೇಕು ಏನಾಗುತ್ತೆ ಅಂತ. ಬಟ್ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವ್ರ ಕೇಸನ್ನ ನಾವು ಉದಾಹರಣೆಯಾಗಿ ಇಟ್ಕೊಳ್ಳೋದಾದ್ರೆ ಬೇಲ್ ಕ್ಯಾನ್ಸಲ್ ಆಯಿತು, ನೀವು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಿದ್ದೀರಿ ಅಂತ ಹೇಳಿ ಕೋರ್ಟು ಅವ್ರ ಬೇಲನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತು. ಅಂದರೆ ಕಾನೂನು ಮುಂದೆ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಈಗ ದರ್ಶನ್ ವಿಚಾರದಲ್ಲೂ ಕೂಡ ಈ ಥರನೇ ಆಗಬಹುದಾ, ಹೇಗೆ? ಸೊ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾಕೆ ಅಂತಂದರೆ ಈಗ ದರ್ಶನ್ ಸೈಲೆಂಟ್ ಆಗಿರೋದು ನೋಡಿಬೇಕಾರೆ ಸೈಲೆಂಟ್ ಆಗಿರೋಂಥ ವ್ಯಕ್ತಿ ಅಂತೂ ಅಲ್ಲ. ಓಕೆ, ಎರಡನೇದಾಗಿ ಈ ಒಂದು ಕೇಸಿನ ಕ್ರೆಡೆನ್ಷಿಯಲ್ಸ್ ಏನಿದೆ ಅದನ್ನು ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸಾಕಷ್ಟು ಸುಳ್ಳುಗಳನ್ನು ಹೇಳಲಾಗಿದೆ.
ಹೈಕೋರ್ಟನ್ನು ಮತ್ತು ಲೋವರ್ ಕೋರ್ಟ್ಸ್ನ ಟ್ರಯಲ್ ಕೋರ್ಟ್ಸನ್ನ ದಿಕ್ಕನ್ನು ತಪ್ಪಿಸಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಅಷ್ಟು ಸ್ಪಷ್ಟವಾಗಿ ಗೊತ್ತಾದ್ಮೇಲೆ ಹೈಕೋರ್ಟ್ ಅದನ್ನು ಅಬ್ಸರ್ವ್ ಮಾಡಿರ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಜಗಿ ನೀವು ವಿನಯ್ ಕುಲಕರ್ಣಿ ಅವರ ಕೇಸನ್ನು ತೊಗೊಂಡ್ರಿ ಸರ್, ಬಿಹಾರದಲ್ಲಿ ಅದು ಮಾಸ್ ರೇಪ್ ಏನಿದೆ, ಹೆಣ್ಮಗಳ ರೇಪ್ ಏನಿದೆ, ಅದರಲ್ಲಿ ಅಡ್ವೊಕೇಟ್ ಅವ್ರ ಮೇಲೆ ಮಾರಣಿಕ ಹಲ್ಲೆ ಮಾಡಿ ಅವನು BJP MLAನ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳಿಸಿದ್ರು. ಸೊ ಭಾರತದಲ್ಲಿ ಸಾಕಷ್ಟು ಕೇಸುಗಳು ಈ ಥರ ಉದಾಹರಣೆ ಇದೆ. ಸೊ ಏನಂತಂದ್ರೆ ನೀವು ನಿರಪರಾಧಿಯಾಗಿ ಏನಕ್ಕೆ ಬೇಲ್ ಕೊಡೋದು ಅಂತಂದರೆ ಅಕಸ್ಮಾತ್ ಅವನು ನಿರಪರಾಧಿ ಆಗಿಬಿಟ್ಟಿದ್ರೆ ಸುಮ್ಮನೆ ತೊಗೊಂಡಾಗ ಅವ್ನು ಕೂಡ ಹಾಕಿದ್ರೆ ಅದು ಎಲ್ಲೋ ಒಂದು ಕಡೆ ಅವ್ನು ಕೊಡೋಂಥ ಅನ್ವಾಂಟೆಡ್ ಪನಿಷ್ಮೆಂಟ್ ಆಗಿ ಅಕ್ವಿಟಲ್ ಆಯಿತು ಅಂತಂದರೆ ಅನ್ವಾಂಟೆಡ್ ಪನಿಷ್ಮೆಂಟ್ ಆಗುತ್ತೆ. ಸೊ ನಿರಪರಾಧಿಗಳಿದ್ದರೆ ಅವರ ಒಂದು ಹೋರಾಟವನ್ನು ಅವ್ರು ಮಾಡಲಿ ವಿತೌಟ್ ಡಿಸ್ಟರ್ಬಿಂಗ್ ದ ಕಂಪ್ಲೇನೆಂಟ್ ಆ್ಯಂಡ್ ಆಫ್ಕೋರ್ಸ್ ಸಾಕ್ಷ್ಯಗಳಂತ. ಬಟ್ ಈ ಕೇಸಲ್ಲಿ ಸಾಕಷ್ಟು ಆಗಿದೆ. ಫರ್ಗೆಟ್ ಅಬೌಟ್ ದಟ್. ನೆನ್ನೆ 28ನೇ ತಾರೀಕು ಒಂದು ಇನ್ಸಿಡೆಂಟ್ ಆಗಿದೆ ದೊಡ್ಡಬಳ್ಳಾಪುರದಲ್ಲಿ. ನಮ್ಮ ಬಿಗ್ ಬಾಸಿನ ಐ ಥಿಂಕ್ ದಿಸ್ ಫೆಲೋ ಪ್ರಥಮ್ ಮೇಲೆ ಅಟ್ಯಾಕ್ ಆಗಿದೆ. ಯಾರು ಅಟ್ಯಾಕ್ ಮಾಡಿದ್ರು ಅಂತ ಪ್ರಥಮೆ ಕಂಪ್ಲೇಂಟ್ ಕೊಟ್ಟು ಈ ಬೇಲ್ಗೇನೋ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅಂತ ಅವ್ನು ಕಂಪ್ಲೇಂಟೇ ಕೊಟ್ಟಿಲ್ಲ. 20 ಸೆಕೆಂಡ್ ಅವನನ್ನು ದೇವಸ್ಥಾನಕ್ಕೆ ಓಪನಿಂಗ್ ಕರೆದು ಜೊತೆಯಲ್ಲಿ ಬುಲೆಟ್ ಪ್ರಕಾಶ್ ಮಗ ಅವನು ಇದ್ದ ಅಂತೆ. ಇದನ್ನೇನೋ ಐಟಮ್ಗಳನ್ನ ಇಟ್ಟವ್ರೆ, ಡ್ರ್ಯಾಗರ್ಗಳನ್ನ ಫಿಲಮಲ್ಲಿ ಇಟ್ಟಂಗೆ ಪ್ರಥಮ್ಗೆ ಇಟ್ಟವ್ರೆ. ಒರಿಜಿನಲ್ ಸರ್, ಡ್ರ್ಯಾಗರ್ನ ಚುಚ್ಚಿಬಿಡ್ತೀನಿ ಹಿಂಗೆ ಬಾಸ್ ಬಗ್ಗೆ ಮಾತಾಡಿದ್ರೆ ಅಂತ. ದೇವಸ್ಥಾನ ಓಪನಿಂಗ್ ಕರ್ಕೊಂಡು ಹೋದವನು ಇವನು ಯಾರೋ ಬುಲೆಟಿನ ಮಗ ಕರ್ಕೊಂಡೋಗಿ ಅಲ್ಲಿ 20 ಜನ ಸೈಡ್ಗೆ ಕೊಂಡೋಗಿ ಮಾಂಸ ಎಲ್ಲ ಕತ್ತರಿಸಿ ತಿಂತಾ ಇದ್ರಂತೆ. ಯಾರೋ ಇಟ್ಟಿದ್ದು ಅಂತಂದರೆ ಸರ್ ಅಲ್ಲೇ ಸೆಲ್ಲಲ್ಲಿ ಇದ್ದವರಲ್ಲ ಅವ್ರು ಜೊತೆಗಾರರೇ ಅಂತ ಇವನು ಅಂದ. ಸೊ SP ಫೋನ್ ಮಾಡಿ ಕಂಪ್ಲೇಂಟ್ ಕೊಡು ಅಂತಾರೆ. ಅವ್ನು ಭಯ ಬಿದ್ಕೊಂಡು ಜ್ವರ ಬಂದ್ಬಿಡುತ್ತೆ ಪ್ರಥಮನಿಗೆ, ಅವ್ನು ಕಂಪ್ಲೇಂಟೇ ಕೊಟ್ಟಿಲ್ಲ. ಸೊ ಇದೆಲ್ಲ ನೋಡಿದ್ರೆ ಐ ಥಿಂಕ್ ಸರ್ಟನ್ ಪೀಪಲ್ ಆರ್ ಬೆಸ್ಟ್ ನಾಟ್ ಇನ್ ಸಿವಿಲ್ ಸೊಸೈಟಿ ಬಟ್ ಇನ್ ಜೈಲ್ ಅಂತ ನನಗನ್ನಿಸ್ತದೆ. ಯಾರು ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು. ಈಗ ಭಾಳ ಜನ ಮಾತಾಡ್ತಾ ಇದ್ದಾರೆ ದರ್ಶನ್ಗೆ ಮತ್ತೆ ಜೈಲೇ ಫಿಕ್ಸ್ ಆಗುತ್ತೆ ಅಂತಾರೆ. ತಾವು ಲಾಯರ್ ಆಗಿ ಏನು ಹೇಳ್ತೀರಿ? ಸರ್ ನಾವು ಯಾವುದು ಕೆಟ್ಟದ್ದು ಬಯಸಲ್ಲ ಸರ್. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಯಾರು ತಿರಸ್ಕಾರ ಮಾಡೋಕ್ಕಾಗಲ್ಲ. ವಿನಯ್ ಕುಲಕರ್ಣಿ ಹೆಂಗೆ ಸರೆಂಡರ್ ಆಗೋ ಅಂತ ಹೇಳಿದ್ರು ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ಸುಪ್ರೀಂ ಕೋರ್ಟು ಆದೇಶನೂ ಅಷ್ಟೇ ಸಡನ್ನಾಗಿ ಕೊಟ್ಬಿಟ್ಟಿದ್ರೆ ಮೋಸ್ಟ್ ಪ್ರಾಬ್ಲಿ ಡಿಸ್ಮಿಸ್ ಮಾಡಿಬಿಟ್ಟಿರೋರು. ಬಟ್ ಸುಪ್ರೀಂ ಕೋರ್ಟು ಮತ್ತೆ ಅಫಿಡೇವಿಟ್ ಹಾಕಿ ಅಂತ ಎರಡೂ ಪಾರ್ಟಿಗೆ ಹೇಳಿ, ಅಪೆಲೆಂಟ್ಗೆ ಮತ್ತು ರೆಸ್ಪಾಂಡೆಂಟ್ಗೆ ಇಬ್ಬರಿಗೂ ಹೇಳಿ ಜೊತೆಯಲ್ಲಿ 1 ವಾರ ಮುಂದಕ್ಕೆ ಹೋಗಿದೆ, 15 ದಿವಸ ಮುಂದಕ್ಕೆ ಹೋಗಿದೆ. ದಟ್ ಮೀನ್ಸ್ ಸುಪ್ರೀಂ ಕೋರ್ಟ್ ಚಿಂತೆ ಅಂತೂ ಮಾಡ್ತಾ ಇದೆ. ಈ ಕೇಸು ಅಂಥ ಸುಲಭದ ಕೇಸಲ್ಲ. ಎಲ್ಲೋ ಬೇಲ್ ತಗೊಂಡು ಎಲ್ಲೇ ಚಳ್ಳೆಹಣ್ಣು ತಿನ್ನಿಸಿ ಲೋಯರ್ ಕೋರ್ಟ್ಗಳಿಗೆ ಹೈಕೋರ್ಟ್ಗಳಿಗೆ ದಿಕ್ಕನ್ನು ತಪ್ಪಿಸಿ ಸುಳ್ಳು ಅಫಿಡೇವಿಟ್ಗಳನ್ನು ಹಾಕಿ ಸುಳ್ಳು ಐ ಥಿಂಕ್ ಮೆಡಿಕಲ್ ಗ್ರೌಂಡ್ಸನ್ನು ಪ್ರೆಸೆಂಟ್ ಮಾಡಿ ಆ ಮೆಡಿಕಲ್ ಗ್ರೌಂಡ್ಸನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಬಟ್ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಗ್ರೌಂಡ್ಸ್ ಅಂತ ಏನಂತಾರೆ ಆಪರೇಷನ್ ಮಾಡಬೇಕು ಅಂತ, ನನಗೆ ಬೆಲ್ ಕೊಡಿ ಅಂತ. ಅದನ್ನು ಎಕ್ಸಿಕ್ಯೂಟ್ ಮಾಡಲಿಲ್ಲ, ಆಪರೇಷನ್ ಆಗಿಲ್ಲ, ನನಗೆ ಗೊತ್ತಿಲ್ಲ ಆಗಿದ್ದಿಲ್ಲ ಅಂತ. 99% ಆಪರೇಷನ್ ಆಗಿಲ್ಲ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಮೋರ್ ಐ ಥಿಂಕ್ ವ್ಯಾಲ್ಯುಬಲ್ ಗ್ರೌಂಡ್. ಕೇಳ್ತಾರೆ ಸುಪ್ರೀಂ ಕೋರ್ಟು, ಅಲ್ಲ ನೀನು ಆಪರೇಷನ್ ಮಾಡಿಸ್ಬೇಕು ಅಂತ ನೀನು ಬಂದೆ ಈಚೆ ಕಡೆ, ಬೇಡ ರೆಗ್ಯುಲರ್ ಬೇಲ್ ಅಪ್ಲೈ ಮಾಡ್ಕೋ, ನೀನು ಅದನ್ನು ಯಾಕೆ ಗ್ರೌಂಡ್ಸ್ ಕೊಟ್ಟೆ? ರೆಗ್ಯುಲರ್ ಬೇಲಲ್ಲಿ ಅವ್ರು ರಿಜೆಕ್ಟ್ ಮಾಡಿರಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾಗಿತ್ತು, ಆ ಕೆಲಸನೇ ಮಾಡ್ಬೋದಾಗಿತ್ತು. ಆ್ಯಂಡ್ ಸಿದ್ದರಾಮಯ್ಯನವ್ರಿಗೂ ಮತ್ತು DK ಶಿವಕುಮಾರ್ಗೆ ಯಾರು ಅಡ್ವೊಕೇಟ್ ಇದ್ದಾರೋ ಅದೇ ಅಡ್ವೊಕೇಟ್ ಇವ್ರಿಗೂ ಅಪಿಯರ್ ಆಗಿರೋದು, ಕಪಿಲ್ ಸಿಬಲ್ ಅವರು. ಪೀಪಲ್ ಲೈಕ್ ಕಪಿಲ್ ಸಿಬಲ್ ಅವರು ಹಿಂಸರಿತಾ ಇದ್ದಾರೆ ಅಂತ ಕೇಳಿದ್ದೀನಿ. ಅದೇ ಬೇರೆ ಯಾರೋ ಮತ್ತೆ ಅಪಿಯರ್ ಅಲ್ಲ. ಐ ಥಿಂಕ್ ನೆನ್ನೆ ಡೇಟ್ ಆ್ಯಕ್ಚುಲಿ ಮುಂದೆ ಹೋಗಿದ್ದು ಬೇರೆ ಯಾರೋ ಅಪಿಯರ್ ಆಗಿದ್ದಾರಂತೆ. ಕಪಿಲ್ ಸಿಬಲ್ ಅವರು ಸಿದ್ಧಾರ್ಥ ಅವರು ಅಪಿಯರ್ ಆಗಿದ್ದಾರಂತೆ. ಕಪಿಲ್ ಸಿಬಲ್ ಅವರು ಅದೇ ಈ ಕೇಸಿಂದ ಹಿಂದೆ ಸರಿದಿದ್ದಾರಂತೆ ನಾನು ಕೇಳ್ಪಟ್ಟೆ. ಪಾಸಿಬಲ್ ಎಲ್ಲ ಗ್ರೌಂಡ್ಸು ನೋಡಿದೆ. ಕಪಿಲ್ ಸಿಬಲ್ ಐ ಥಿಂಕ್ ಇಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಅಡ್ವೊಕೇಟು. ಓನ್ಲಿ ಪೀಪಲ್ ಲೈಕ್ ದರ್ಶನ್ ಕ್ಯಾನ್ ಅಫೋರ್ಡ್. ನಮ್ಮಂಥವ್ರು ನಿಮ್ಮಂಥವ್ರು ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಅಂಥ ಅಡ್ವೊಕೇಟ್ ಇದ್ದು ಕೂಡ ಹಿಂದೆ ಸರಿದಿದ್ದಾರೆ ಅಂತಂದರೆ ಪಲ್ಸ್ ನೀವೇ ಅರ್ಥ ಮಾಡ್ಕೊಳ್ಬೇಕು. ನ್ಯಾಯಾಲಯದ ತೀರ್ಪುಗಳನ್ನು ನಾವು ಹೇಳ್ಬಾರ್ದು, ಪಲ್ಸನ್ನು ಕೂಡ ನಾವು ಹೇಳ್ಬಾರ್ದು. ಅಬ್ಸರ್ವೇಷನ್ಸನ್ನು ನಾನು ಆ್ಯಸ್ ಫಾರ್ ಐ ನೋ ಐ ಥಿಂಕ್ ದಿಸ್ ಅ ನೆಗೆಟಿವ್ ಅಬ್ಸರ್ವೇಷನ್. ಈಗ ದರ್ಶನ್ ಮುಂದಿರುವಂಥ ಆಪ್ಷನ್ಸ್ ಏನಿದೆ? ಈಗ ಹೈಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ನವರೇ ಈಗ ಗದರಿದ್ದಾರೆ ಅಂತಂದಾಗ ಮುಂದೆ ಏನಿದೆ ಅವ್ರ ಮುಂದೆ ದಾರಿ? ಸರ್ ವಿ ಹ್ಯಾವ್ ಟು ವೇಟ್ ಫಾರ್ ದ ಆರ್ಡರ್. ಅಲ್ಲಿ ನೀವು ಹೌದು ಡಿಸ್ಮಿಸ್ ಮಾಡಿದ್ರೆ ಓಕೆ ಆ ಅಪೀಲನ್ನು, ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ ಅಪೀಲನ್ನು ಡಿಸ್ಮಿಸ್ ಮಾಡಿದ್ರೆ ಅಲೋ ಮಾಡಿಬಿಟ್ಟ ಅಂತಂದರೆ ದೆನ್ ವಿನಯ್ ಕುಲಕರ್ಣಿ ಥರ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್ ಹಿಮ್ ಟು ಗೋ ಅಂಡ್ ಸರೆಂಡರ್. See, there is no option. After Supreme Court, there is no option. ಆಮೇಲೆ ಒನ್ ಆಫ್ ದ ರೇರೆಸ್ಟ್ ಕೇಸ್ ಸರ್ ಇದು. 17 ಜನ ಒಳ್ಳೆ ಕೋಳಿ ಮತ್ತು ಕುರಿಗಳ ಥರ ಕೊಂದು ಅಥವಾ ವಿಕೃತ ಮೆರೆದಿರೋಂಥ ರೇರೆಸ್ಟ್ ಕೇಸು. ಪಾಸಿಬಲಿ ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರೇ ಇದ್ದರೂ ಕೂಡ ಅರೆಸ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಚಂದನ್ ಬಿಟ್ಟರೆ ಬೇರೆ ಯಾರು ಆಫೀಸರ್ ಆಗಿದ್ರು ಈ ಕೇಸು ಬಗ್ತಾ ಇರಲಿಲ್ಲ, ಇನ್ವೆಸ್ಟಿಗೇಷನ್ ಆಗ್ತಾ ಇರಲಿಲ್ಲ. 10,000 ಪುಟ ಇದೆ. ಸೊ ಸೀಯಿಂಗ್ ಆಲ್ ದ ಗ್ರೌಂಡ್ಸ್ ಐ ಥಿಂಕ್ ಪಾಸಿಬಲಿ ಹೈಕೋರ್ಟು ಸುಪ್ರೀಂ ಕೋರ್ಟು ಐ ಥಿಂಕ್ ಇಟ್ ಈಸ್ ನೆಗೆಟಿವ್ ಅಂತ ಅನಿಸುತ್ತೆ. ಆ್ಯಸ್ ಫಾರ್ ಥಿಂಗ್ಸ್ ಆರ್ ಕನ್ಸರ್ನ್ ನೆಗೆಟಿವ್ ಅಂತ ಅನಿಸುತ್ತೆ. ಈಗ ಹೈಕೋರ್ಟ್ನಲ್ಲಿ ಬೇಲ್ ತಗೊಳ್ಳೋದ್ರಲ್ಲಿ ದರ್ಶನ್ ಅವರು ಯಶಸ್ವಿ ಆದರೂ ಕೂಡ ಗೌರ್ಮೆಂಟ್ ವಕೀಲರು ಈ ಕೇಸನ್ನು ಬಿಡಲಿಲ್ಲ. ಭಾಳ ಮುತುವರ್ಜಿ ವಹಿಸಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸರ್ಕಾರದ ಪರ ವಾದವನ್ನು ಮಂಡಿಸಿ ಕಾನೂನಿಂದ ಯಾರು ಕೂಡ ದೊಡ್ಡಂಥ ವ್ಯಕ್ತಿ ಆದಂತೂ ತಪ್ಪಿಸ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಏನು ವಾದವನ್ನು ಮಾಡಿದ್ರು, ಅದು ಸ್ಟ್ಯಾಂಡ್ ಏನಿತ್ತು ಅದು ಯಶಸ್ವಿ ಆಗಿದೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ನಾವು ಈ ಸಮಯದಲ್ಲಿ ಐ ಥಿಂಕ್
ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದನು ಕೂಡ ನಾವು ಜ್ಞಾಪಿಸ್ಬೇಕಾಗತ್ತೆ. ನಾನು ಪರ್ಸನಲಾಗಿ ಅವ್ರನ್ನ ಬೈತೀನಿ, ಅದು ಬೇರೆ ವಿಚಾರ. ಬಟ್ ಈ ಕೇಸಲ್ಲಿ ಪ್ರಾಮಾಣಿಕವಾಗಿ ದಯಾನಂದು ಗಿರೀಶು ಡಿ ಸಿ ಗಿರೀಶ ಮತ್ತು ಚಂದನ್ ಕೆಲಸ ಸಖತ್ತಾಗಿದೆ. ಚಂದನ್ ಇಲ್ಲ ಅಂದಿದ್ರೆ ಇಷ್ಟು ಚಂದವಾಗಿ ಈ ಕೇಸು ಇನ್ವೆಸ್ಟಿಗೇಷನ್ ಆಗ್ತಾ ಇರಲಿಲ್ಲ. 10,000 ಪುಟಗಳು ಮತ್ತು 2-3 ಸತಿ ಪೊಲೀಸ್ ಕಸ್ಟಡಿ ತಗೊಂಡಿದ್ದು. ಪೊಲೀಸ್ ಕಸ್ಟಡಿ ನೋಡಿದ್ರಲ್ಲ, ನಾನು ಯಾವ ಕೇಸಲ್ಲೂ 2-3 ಸತಿ ಪೊಲೀಸ್ ಕಸ್ಟಡಿ ತಗೊಂಡಿದ್ದು ನಾನಂತೂ ನೋಡಿಲ್ಲ. ದ ಲೆವೆಲ್ ಆಫ್ ಇಂಟ್ರೋಗೇಷನ್, ದ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಮತ್ತು ಟೆಕ್ನಾಲಜಿ ತುಂಬ ಯೂಸ್ ಮಾಡಿದ್ದಾನೆ. ಇವನು ಚಂದನ್ನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು, ಅಷ್ಟೆಲ್ಲದಲ್ಲಿದ್ದ. ಅಲ್ಲಿ ಏನೋ ಇಷ್ಟ ಆಗಿಲ್ಲ ಅಂತ ರಿಸೈನ್ ಮಾಡಿ ಬಂದು ಐ ಥಿಂಕ್ 2016 ಬ್ಯಾಚ್ ಅನ್ಕೊತೀನಿ, DYSP. ಆ ಟೆಕ್ನಾಲಜಿ ಚೆನ್ನಾಗಿ ಗೊತ್ತಿದೆ ಅವನಿಗೆ. ಸೊ ಹಂಗಾಗಿ ಈ ಕೇಸ್ ಟೆಕ್ನಿಕಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಟೆಕ್ನಿಕಲಿ ಸ್ಪೀಕಿಂಗ್ ಇಟ್ಸ್ ವೆರಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕೇಸ್ ಅಂತ ನಾನು ಹೇಳ್ತೀನಿ. ಆಮೇಲೆ ಎಸ್ಪೆಷಲಿ ಐ ಥಿಂಕ್ ಚಂದನ್ಗೆ DCP ಗಿರೀಶ ಮತ್ತು ಐ ಥಿಂಕ್ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ರೇಣುಕಾ ಸ್ವಾಮಿ ಡೆಡ್ ಬಾಡಿ ಏನು ಸಿಗುತ್ತಲ್ವಾ ಮೋರಿಯಲ್ಲಿ, ಅವತ್ತು ದಯಾನಂದ್ ಅವರು ಇಲ್ಲದೆ ಬೇರೆ ಯಾರಾದರೂ ಇದ್ದಿದ್ರೆ ಅಥವಾ ಪೊಲೀಸರು ಇಷ್ಟು ಚಾಣಾಕ್ಷತನ ಮರಿದೇ ಇದ್ದಿದ್ರೆ ದರ್ಶನ್ ಅಂತವರು ಆರೋಪಿ ಸ್ಥಾನದಲ್ಲಿರುವಂಥವ್ರು ಎಸ್ಕೇಪ್ ಆಗೋ ಸಾಧ್ಯತೆ ಇತ್ತು ಅಂತೇಳಿ ಕೇಳಲ್ಪಟ್ಟಿದ್ದೀವಿ. ಏನು ಹೇಳ್ತೀರಿ? ಡೆಫಿನೆಟ್ಲಿ ಸರ್. ಚಂದನ್ಗೆ ಅರೆಸ್ಟ್ ಮಾಡ್ಬೇಕಾದ್ರೆ ಚಂದನ್ ಹೋದಾಗ ಬನ್ನಿ ಕೂತ್ಕೊಳ್ಳಿ, ಇಂಟ್ರೋಗೇಟ್ ಮಾಡಬೇಕು, ಈ ಥರ ಸೀರಿಯಸ್ ಅಫೆನ್ಸ್ ಇದೆ, ನಮ್ಮ ಹತ್ರ ಸಾಕ್ಷ್ಯಗಳಿದೆ ಅಂತ ಅಂದಾಗ ದರ್ಶನ್ ಚಂದನ್ಗೆ ಏಕವಚನದಲ್ಲಿ ಮಾತಾಡೋದು ಉಂಟು. ಹೋಗಲೇ ಅದು ನೋಡ್ಕೊತೀನಿ, ಹೋಗ ನನಗೆ CM ಗೊತ್ತು ಅಂತ ಹೇಳಿದಂತೆ. ನಿಂಗೆ CM ಅಲ್ಲ, ದೇಶದ PM ಗೊತ್ತಿದ್ರು ಹತ್ತು ಇಲ್ಲ ಅಂತೇಳಿ ಕತ್ತನ ಪಟ್ಟೆ ಕೈಯಾಗಿ ಕೆಳಗಂಬಂದ ಅಂತ ನಾವು ಕೇಳ್ಪಟ್ಟಿದ್ದು. ಬಿಕಾಸ್ ಈವನ್ ಕ್ರಿಮಿನಲ್ ಪ್ರೊಸೀಜರ್ ಕೊಡಲು ಇದೆ. ಅಕಸ್ಮಾತ್ ಆರೋಪಿನ ಅಥವಾ ಆರೋಪ ಹೊತ್ತಿರೋಂಥ ವ್ಯಕ್ತಿ ಅವನೇನಾದರೂ ಹಿಂದೆ ಸರಿದ್ರೆ ನೀವು ಒಂದು ಮಿನಿಮಮ್ ಫೋರ್ಸನ್ನು ಅಪ್ಲೈ ಮಾಡಿ ಕರ್ಕೊಂಬರ್ಬೋದು ಅಂತ. ಐ ಥಿಂಕ್ ಆ CRPCನಲ್ಲಿ ಅದನ್ನೆಲ್ಲ ಮೋಸ್ಟ್ಲಿ ಓದವನು ಅನಿಸುತ್ತೆ ಚಂದನು. ಐ ಥಿಂಕ್ ಎಸ್ ಡನ್ ಎ ವೆರಿ ಗುಡ್ ಜಾಬ್. ಬಟ್ ಅದರ್ವೈಸ್ ಸರ್, ಬೇರೆ ಯಾರಿದ್ರು ಕೂಡ, ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರಿದ್ರು ಕೂಡ, ಚಂದನ್ ಬಿಟ್ಟು ಬೇರೆ ಯಾರಿದ್ರು ಕೂಡ, ದಯಾನಂದ್ ಬಿಟ್ಟು ಬೇರೆ ಯಾರಿದ್ರು ಕೂಡ ನೆಗೆಟಿವ್ ಕೇಸೇ ಇದು. ಅವನ ಅರೆಸ್ಟ್ ಮಾಡೋಕ್ಕಾಗ್ತದೆ. ಈಗ ನೋಡ್ತಾ ಇದ್ರಲ್ಲ, ಧರ್ಮಸ್ಥಳದ ಹತ್ಯಾಕಾಂಡದ ಹೆಂಗೆ ಯಾರು ಕೇಳ್ತಾರೋ ಅವ್ರ ಮೇಲೆ FIR ಆಗ್ತಾ ಇದೆ, ಅವ್ರಗಳ ಮೇಲೆ ಇದಾಗ್ತಾ ಇದೆ. ಹಾಗೆ ಈಸ್ ಒನ್ ಆಫ್ ದ ಪವರ್ಫುಲ್ ಪರ್ಸನ್. ಐ ಥಿಂಕ್ ಬಟ್ ಸ್ಟಿಲ್ ಕ್ರ್ಯಾಕ್ ಮಾಡಿದ್ದಾರೆ ಸರ್. ಈಗ ಕೊನೆಯ ಪ್ರಶ್ನೆ, ದರ್ಶನ್ ಅವರ ಅಭಿಮಾನಿಗಳಿಗೆ ಭಾಳ ಬೇಜಾರಾಗಿದೆ ಅಂತೆ. ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಇಲ್ಲ ದರ್ಶನ್ ಅವ್ರಿಗೆ ಏನೂ ಆಗಲ್ಲ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ. ಇಲ್ಲ ದರ್ಶನ್ ಅವ್ರು ಮತ್ತೆ ಜೈಲಿಗೆ ಹೋಗ್ತಾರೆ ಅನ್ನೋದು ಕೇಳಿ ಅವ್ರ ಅಭಿಮಾನಿಗಳು ಭಾಳ ಬೇಜಾರಾಗಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಈಗ ಅಭಿಮಾನ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಆಗಿದ್ದರೆ ಅದೊಂಥರ ಓಕೆ. ಅಣ್ಣ ಅವರು ಐಕಾನ್. ಯಾಕೆ ಅಂತಂದರೆ ಈ ರೀತಿ ಕಚ್ಚಡ ಕೆಲಸಗಳ ಆರೋಪಗಳು ಅವ್ರ ಮೇಲೆ ಇಲ್ಲ. ಸಣ್ಣ ಪುಟ್ಟ ಅದು ಇದು ಓಕೆ, ಪರ್ಸನಲ್ ಓಕೆ. ಅದರ್ವೈಸ್ ಕಿಲಿಂಗ್ ಸಂಬಡಿ, ಒಬ್ಬ ವ್ಯಕ್ತಿಯನ್ನು ಅಮಾನುಷವಾಗಿ ಕೊಲ್ಲೋದಿದೆಯಲ್ಲ, ಅದು ಐ ಥಿಂಕ್ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಈ ಆರೋಪವನ್ನು ಅಷ್ಟು ಜನ ಒತ್ತಿದ್ದಾರೆ. ಎಸ್ಪೆಷಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ದರ್ಶನ್ ಅನ್ನೋ ಆರೋಪಿಗಿಂತ ಪವಿತ್ರ ಗೌಡ ಮೇಲೆ ಜಾಸ್ತಿ ಇದೆ. ಸೊ ಪವಿತ್ರ ಗೌಡ ಮೇಲೆ ಅಬ್ಸರ್ವೇಷನ್ ಜಾಸ್ತಿ ಇದೆ ಅನ್ನೋದು ಸುಪ್ರೀಂ ಕೋರ್ಟ್ ಇನ್ಪುಟ್ಸು. ಸೊ ಪಾಸಿಬಲಿ ಈ ಎಲ್ಲ ಎಂಟೈರ್ ಇನ್ಸಿಡೆಂಟ್ಗೆ ಈಕೆನೇ ಕಾರಣ ಅನ್ನೋದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ನು. ಯಾಕಂದರೆ A1 ಆಕೆನೇ ಇದ್ದಾಳೆ. ಆ್ಯಂಡ್ ಐ ಥಿಂಕ್ ಇದರ ಇಂಪ್ಯಾಕ್ಟ್ ಆಕೆ ಮೇಲೆ ತುಂಬ ದೊಡ್ಡದಾಗುತ್ತೆ. ಈಗ A1 ಆಗಿರುವಂಥ ಪವಿತ್ರ ಗೌಡ ಜೊತೆ ಆರೋಪಿ ಸ್ಥಾನದಲ್ಲಿರುವಂಥ ದರ್ಶನ್ ಅವ್ರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಹಾಗೆ ಅಂದರೆ ಇಬ್ಬರು ಜೈಲಿಗೆ ಹೋಗುವಂಥ ಸಾಧ್ಯತೆ ಇದೆಯಾ? ಜಾಸ್ತಿ ಇದೆ. ಆ್ಯಂಡ್ ಪಾಸಿಬಿಲಿಟಿ ಆಫ್ ವಿನಯ್ ಕುಲಕರ್ಣಿ ಆ ಹಿಸ್ಟ್ರಿಗೆ ರಿಪೀಟ್ ಈ ಕೇಸಲ್ಲಿ ಆಗ್ಬೋದು ಅಂತ ನಮ್ಗೆ ಅನಿಸುತ್ತೆ. ಬಟ್ ಸ್ಟಿಲ್ ಇಟ್ಸ್ ಎ ಸಬ್ಜುಡೈಸ್ ಮ್ಯಾಟರ್. ಹಾನರಬಲ್ ಸುಪ್ರೀಂ ಕೋರ್ಟ್ ಮುಂದೆ ಇರೋದ್ರಿಂದ ನಾವು ಯಾವುದೇ ಕೂಡ ಊಹೆಗಳನ್ನು ಹೇಳೋದು ಕೂಡ ತಪ್ಪಾಗ್ತದೆ. ಐ ಥಿಂಕ್ ಇಟ್ಸ್ ಲೆಫ್ಟ್. ಏನೇ ಡಿಸಿಷನ್ ತೊಗೊಂಡ್ರು ಕೂಡ ಐ ಥಿಂಕ್ ಇಟ್ ವಿಲ್ ಬಿ ವೆಲ್ ಡನ್ ಡಿಸಿಷನ್. ಆಮೇಲೆ ಸುಪ್ರೀಂ ಕೋರ್ಟು ಈ ಕೇಸಲ್ಲಿ ಹೆಚ್ಚು ಕಮ್ಮಿ 4-5 ತಿಂಗಳ ಸಮಯ ತೊಗೊಂಡಿದೆ. ನೆನ್ನೆ ಡಿಸಿಷನ್ ಪ್ರೊನೌನ್ಸ್ ಮಾಡ್ಬೋದಾಗಿತ್ತು. ಕಪಿಲ್ ಸಿಬಲ್ ಹಿಂದೇಟ್ ಹಾಕಿದ್ದಾರೆ, ಹೊಸ ಹೊಸ ಕೌನ್ಸಿಲ್ ಅಪಿಯರ್ ಆಗಿದ್ದಾರೆ. ಆಫ್ಟರ್ ಸೀಯಿಂಗ್ ಆಲ್ ದಿಸ್ ಅಬ್ಸರ್ವೇಷನ್ ಮತ್ತೆ ಇಬ್ಬರಿಗೂ ಅಫಿಡೇವಿಟ್ ಹಾಕಿದ್ದಾರೆ. ಇದು ಏನು ಸೂಚಿಸುತ್ತೆ ಸರ್? ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್ಲಿ. ತುಂಬ ಸೀರಿಯಸ್ಸಾಗಿ ತೊಗೊಂಡಿದೆ. ತಪ್ಪು ಯಾರ್ಯಾರು ಮಾಡಿದ್ರು ಡೆಫಿನೆಟ್ ಆಗಿ ರಿಲೀಫ್ ಅಂತೂ ಸಿಗಲ್ಲ ಸರ್. ಅದು ನಮ್ಗೆ ಅನ್ನಿಸ್ತಾ ಇರೋದು. ಅವತ್ತು ದರ್ಶನ್ ಅವ್ರಿಗೆ, ಆರೋಪಿ ಸ್ಥಾನದಲ್ಲಿದ್ದಂಥ ದರ್ಶನ್ ಅವ್ರಿಗೆ ಹೆಲ್ತ್ ಗ್ರೌಂಡ್ ಮೇಲೆ ಅವ್ರಿಗೆ ಬೇಲ್ ಕೊಡಲಾಯಿತು. ಅವರು ಬೆನ್ನೋವಿದೆ, ಆಪರೇಷನ್ ಮಾಡಲಾದ್ರೆ ಇನ್ನು 15 ದಿವಸದಲ್ಲಿ ಅವ್ರ ಜೀವಕ್ಕೆ ಅಪಾಯ ಇದೆ, ಹಿಂಗೆಲ್ಲ ಕೇಳಿ ಬಂತು ಅವತ್ತು. ಸೊ ಅವತ್ತೇನು ರಿಪೋರ್ಟ್ ಕೊಟ್ಟಿದ್ರಲ್ವಾ, ಬೆನ್ನೋವಿದೆ ಅಂತ ಹೇಳಿ ಡಾಕ್ಟ್ರು, ಅವ್ರಿಗೂ ಕೂಡ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇದೆಯಾ? ಇಲ್ಲ, ಅಕಸ್ಮಾತ್ ಇದು ಪ್ರಾಸಿಕ್ಯೂಷನ್ ಏನಾದರೂ ಇನ್ಸಿಸ್ಟ್ ಮಾಡಿದ್ರೆ ಇವರು ಕೂಡ ಸಹಾಯ ಮಾಡಿದ್ದಾರೆ ಬೇಲ್ಗೆ ಅನ್ನೋದಾಯಿತು ಅಂತಂದರೆ ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡ್ರೆ ಪಾಸಿಬಲಿ ಅದೇ ಡಿಫ್ರೆಂಟ್ ಕೇಸ್ ಆಗುತ್ತೆ. ಒನ್ಸ್ ಅಗೇನ್ SIT ಮಾಡೋದ್ರಿಂದ SIT ಆಸ್ ಎ ಪವರ್ ಟು ಗೆಟ್ ದಿಸ್ ಡಾಕ್ಟರ್ ಇನ್ ಅಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್ ಸರ್. ಬಟ್ ಪ್ರೆಸೆಂಟ್ ಇರೋದೇನೆಂದರೆ ಈ ಕೊಟ್ಟಿರುವಂಥ ಬೇಲು ಅಸಿಂಧುವ ವೆದರ್ ಇಟ್ ಇಸ್ ಲೆಸ್ಟಿಮೇಟ್ ಆರ್ ಇಲ್ಎಸ್ಟಿಮೇಟ್ ಅಂತ ಅನ್ನೋದ್ರೆ ಡೆಫಿನೆಟಾಗಿ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಆ ಥರ ಎಲ್ಲ ಮಾಡಬಾರ್ದಾಗಿತ್ತು. ಯಾಕಂದರೆ ಅಲ್ಲಿ ನಾನು ಜೈಲಲ್ಲಿದ್ದೆ. ನಾನು ಜೈಲಲ್ಲಿದ್ದಾಗ ನಾನು ನೋಡಿದ್ದೀನಿ ಅಂತಂದರೆ ಅಲ್ಲಿ ಸುಮಾರು 6,000 ಜನ ಇದ್ದಾರೆ.
6,000 ಜನ ಮನುಷ್ಯರು ನಾವುಗಳು ಕಾಸಿರೋರು ಇನ್ಫ್ಲೂಯೆನ್ಸ್ ಇರೋರು ಆಚೆ ಬಂದುಬಿಡ್ತೀವಿ ಅಂತಂದರೆ ಮತ್ತು ಹಂಗಾರೆ ನ್ಯಾಯ ಅನ್ನೋದು ಬರೀ ನಾವು ಯಾರು ಐ ಥಿಂಕ್ ಸಿ ವಿ ನಾಗೇಶ್ ಅವ್ರನ್ನ ಐ ಥಿಂಕ್ ಹೈರ್ ಮಾಡ್ಬೋದು, ಕಪಿಲ್ ಸಿಬಲ್ ಅವ್ರನ್ನ ಕೋಟಿ ಹೈರ್ ಮಾಡ್ಬೋದು, ಅವ್ರಿಗೆ ನ್ಯಾಯ ಸಿಗುತ್ತೆ, ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲ್ಲ ಅನ್ನೋದು ಐ ಥಿಂಕ್ ದಟ್ಸ್ ವಾಟ್ ದ ಮೆಸೇಜ್ ಐ ಥಿಂಕ್ ಗ್ರೇಟ್ಲಿ ಗಿವನ್. even keeping all the respect, keeping the judiciary respect apart from the I think advocates respect ಎಲ್ಲಾದರೂ ಇಡೋದಾಯಿತು ಅಂತಂದರೆ ಇವತ್ತು ನೋಡಿ ಅಲ್ಲಿ ನೀವು ನೋಡ್ಬೋದು ಜೈಲಲ್ಲಿ ಹೆಚ್ಚು ಕಮ್ಮಿ ಒಂದು 3,000 ಪೋಸ್ಕೋ ಕೇಸಸ್ ಹುಡುಗರು ಬೇಲ್ ಇಲ್ಲದೆ ಅಲ್ಲೇ ಬಿದ್ದಿದ್ದಾರೆ. ಅವ್ರುಗಳಿಗೆ ವಕಾಲತ್ತು ಅಡ್ವೊಕೇಟ್ಗಳು ಕೂಡ ಇಲ್ಲ. ಆಮೇಲೆ ಅಡ್ವೊಕೇಟ್ಗಳು ಬಂದರೂ ಕೂಡ ಬೇಲ್ ಸಿಗಲ್ಲ. ಬಿಕಾಸ್ ಯು ನೀಡ್ ಎ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಒಂದು ಸ್ಟ್ಯಾಂಡರ್ಡ್ ಅಡ್ವೊಕೇಟ್ ಬೇಕಾಗುತ್ತೆ. ಸಿ ವಿ ನಾಗೇಶನ್ನ ಓನ್ಲಿ ದರ್ಶನ್ ಅಂತವರು ಐ ಥಿಂಕ್ ಅಫೋರ್ಡ್ ಮಾಡ್ಬೋದು, ಸಾಮಾನ್ಯ ಜನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಸಮಸ್ಯೆ ಏನು ಅಂತಂದರೆ ಅದು ಐ ಥಿಂಕ್ ಅಫೋರ್ಡ್ ಮಾಡೋರಿಗೆ ನ್ಯಾಯ ಸಿಗುತ್ತೆ, ಅಫೋರ್ಡ್ ಮಾಡೋಕ್ಕಾಗದಿದ್ದವರು ಜೈಲಲ್ಲಿ ಕೊಳಿತಾರೆ. ಇದು ಕೂಡ ಒಂದು ವಿಪರ್ಯಾಸ ಅಂತ ನನಗನ್ಸುತ್ತೆ. ಸೊ ನಮ್ಮ ಸಂವಿಧಾನದಲ್ಲಿ ಈಕ್ವಾಲಿಟಿ ಫಾರ್ ಜಸ್ಟಿಸ್ ಅಂತ ಹೇಳ್ತಾರೆ, ನಿಜವಾಗ್ಲೂ ಇದೆಯಾ ಹುಡುಕ್ಬೇಕಾಗಿದೆ ಸರ್. ಬಟ್ ಇದು ಬೇಲ್ ವಿಚಾರ. ಆದರೆ ದರ್ಶನ್ ಆರೋಪಿ ಸ್ಥಾನದಿಂದ ಆಗಲಿ ಅಥವಾ ಅಪರಾಧಿ ಸ್ಥಾನದಿಂದ ಬಚಾವಾಗುವಂಥದ್ದು ಏನು ನಡೆದಿಲ್ಲ. ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದರೆ ಅವರು ಆರೋಪಿ ಸ್ಥಾನದಲ್ಲೇ ಇರ್ತಾರೆ ಮತ್ತು ಅಪರಾಧಿ ಸ್ಥಾನದಲ್ಲೇ ಇರಬೇಕಾಗುತ್ತೆ ಅಲ್ವಾ? ಅಲ್ಲ ಸರ್, ಈಗ ಸರ್ ಬೇಲ್ ತೊಗೊಳ್ಬೇಕಾದ್ರೆ ಸುಳ್ಳು ಹೇಳೋದಿದೆಯಲ್ಲ, ದಿಕ್ತಪ್ಸೋದಿದೆಯಲ್ಲ ಕೋರ್ಟು ನಿಮ್ಮನ್ನು ಸತ್ಯ ಅಂತ ನಂಬುತ್ತೆ. ಬೇಡಪ್ಪ ಬೆನ್ನೋವು ಅಂತಂದರೆ ಆಯ್ತು ಹೋಗಿ ಅವ್ನು ಪಾಪ ಮಾನವೀಯತೆ ಮೇಲೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ರಿಲೀಸ್ ಕೊಡ್ರಪ್ಪ, ಏನು ಬೆಲ್ಲಿಗೇನು ಆಗ್ಬಿಟ್ಟು ಆಮೇಲೆ ಆ್ಯಕ್ಟರ್ ಬೇರೆ, ಆಮೇಲೆ ಪರ್ಮನೆಂಟ್ ಆಂಪ್ಯೂಟೇಡನ್ನು ಆಗಿಬಿಟ್ರೆ, ಪರ್ಮನೆಂಟ್ ಮೆಡಿಕಲ್ ಏನೋ ಇಂಪ್ಯಾಕ್ಟನ್ನು ಆಗಿಬಿಟ್ರೆ ಸಮಾಜಕ್ಕೆಲ್ಲೋ ಒಂದು ಕಡೆ ಕೆಟ್ಟ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಅಂತ ಐ ಥಿಂಕ್ ಜುಡಿಷಿಯರಿ ತಮ್ಮ ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಬಟ್ ಅಲ್ಲಿ ನಾವು ಸುಳ್ಳನ್ನು ಹೇಳೋದು, ಸುಳ್ಳು ಅಫಿಡೇವಿಟನ್ನು ಹಾಕೋದು, ಸುಳ್ಳು ರೆಪ್ರೆಸೆಂಟೇಷನ್ ಅಂತ ವಕೀಲರ ಮುಂದೆ ಮಾಡಿದಾಗ ಸೊ ಈ ಅಬ್ಸರ್ವೇಷನ್ಸು ಮೇಲಿನ ಕೋರ್ಟ್ ಅಬ್ಸರ್ವ್ ಮಾಡೇ ಮಾಡುತ್ತೆ. ಈಗ ಮೇಲಿನ ಕೋರ್ಟು ಅಬ್ಸರ್ವ್ ಮಾಡಿದೆ, ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿದೆ. ಸೊ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಈಗ ದರ್ಶನ್ ಪರವಾಗಿ ವಕಾಲತ್ತನ್ನು ವಹಿಸಿರುವಂತಹ ಸಿ ವಿ ನಾಗೇಶ್ವರ್ ಅವರು ಬೇಲ್ ತಗೊಳ್ಳುವಲ್ಲಿ ಗೆದ್ದಿದ್ರು. ಈಗ ಅವರಿಗೆ ಸೋಲಾಗುತ್ತಾ ಹೇಗೆ ಸರ್? ಸಿ ವಿ ನಾಗೇಶ್ವರು ಸರ್ ಯಾವುದೇ ಕೇಸ್ ತೊಗೊಳ್ಳಿ ವಕೀಲರದ್ದು ಏನೂ ಸಮಸ್ಯೆ ಇರಲ್ಲ ಸರ್. ವಕೀಲರು ಅವರ ಕೆಲಸವನ್ನು ನಿಭಾಯಿಸ್ತಾರೆ. ಈಗ ನನಗೆ ತಂದು ಕೊಟ್ಟರು ಕೂಡ ಐ ಹ್ಯಾಡ್ ಟು ರೆಪ್ರೆಸೆಂಟು. ನಾನು ಹೇಳೋಕ್ಕಾಗಲ್ಲ, ನಾನು ಕೇಸ್ ಮಾಡೋಕ್ಕಾಗಲ್ಲ ಅಥವಾ ನಾನು ಸೋತಿದ್ದು ಮಾತ್ರ ಅಂತಲ್ಲ. ಅವರ ಜವಾಬ್ದಾರಿಯನ್ನು ಮರೆದಿದ್ದಾರೆ ಸರ್. ನೋ ಕಮೆಂಟ್ಸ್ ಆನ್ ಸಿ ವಿ ನಾಗೇಶ್ ಅಥವಾ ನಮ್ಮ ಐ ಥಿಂಕ್ ವಕೀಲರ ಫೆಟರ್ನಿಟಿ ಬಗ್ಗೆ ನೋ ಕಮೆಂಟ್ಸ್. ಯಾಕಂದರೆ ನೀವು ಯಾರೇ ಕೇಸ್ ತೊಗೊಂಡ್ಕೊಡ್ರು, ಎಷ್ಟೇ ಟೆರರಿಸ್ಟ್ಗಳಿಗೆ ವಕಾಲತ್ ಹಾಕೋರು, ಒಬ್ಬ ಕೊಲೆ ಆರೋಪಿನ ನಾವು ಯಾಕೆ ಬೇಡ ಅಂತ ಹೇಳೋಕ್ಕಾಗತ್ತೆ? ಸೊ ಸಿ ವಿ ನಾಗೇಶ್ ಅವ್ರದ್ದು ಅವರು ವಕೀಲರಾಗಿ ಏನು ಮಾಡಬೇಕೋ, ಸಿ ವಿ ನಾಗೇಶ್ ಅವ್ರು ಏನೇ ರೆಪ್ರೆಸೆಂಟ್ ಕೊಟ್ಟಿದ್ರು, ಇಟ್ ಈಸ್ ದ ಬೋನೋಫೈಡ್ ರೆಪ್ರೆಸೆಂಟೇಷನ್ ಆಫ್ ದರ್ಶನ್. ಸುಪ್ರೀಂ ಕೋರ್ಟು ಈ ಕೇಸಿನ ಮೂಲಕ ಏನನ್ನ ಮೆಸೇಜ್ ಕೊಟ್ಟಿದೆ? ವಿನಯ್ ಕುಲಕರ್ಣಿಗೆ ಏನು ಮೆಸೇಜ್ ಕೊಟ್ಟರು, ಆ ಮೆಸೇಜ್ ಕೊಟ್ಟರೆ ಮೋಸ್ಟ್ಲಿ ಸಿನಿಮಾ ಇಂಡಸ್ಟ್ರಿ ನಡ್ಗೋಗುತ್ತೆ ಸರ್. ಅಂದ್ರೆ ನ್ಯಾಯಾಂಗದ ಘನತೆಯನ್ನ ಬಿಟ್ಟುಕೊಡೋದಕ್ಕೆ ನಾವು ತಯಾರಿಲ್ಲ, ನ್ಯಾಯಾಂಗದ ಘನತೆಯನ್ನು ಕಾಪಾಡುವಂತ ಹೊಣೆ ಸುಪ್ರೀಂ ಕೋರ್ಟ್ ಮೇಲೆ ಇದೆ ಅನ್ನುವಂಥದ್ದು ಒಂದು ಸಂದೇಶ ಸಾರಲಾಗ್ತಾ ಇದೆ. ಹೇಗೆ? ಡೆಫಿನೆಟ್ಲಿ ಸರ್. ಕೊಲೆ ಅನ್ನೋದು ತುಂಬ ರೇರೆಸ್ಟ್ ಇನ್ಹ್ಯೂಮನ್ ಆ್ಯಕ್ಟ್ ಅಂತ ಹೇಳ್ತಾರೆ. ಇಟ್ಸ್ ಅ ಮರ್ಡರ್. ಕೊಲೆಗಳು ಏನಿದೆ ಸೊ ಇಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ಏನೋ ಸಣ್ಣ ಪುಟ್ಟ ಕಿತ್ತಾಟ ಹೊಡೆದಾಟ ಓಕೆ. ಈ ರೇಪ್ ಆ್ಯಂಡ್ ಮರ್ಡರ್ ಇದೆಯಲ್ಲ, ಇಟ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್ ಸರ್. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಕೋರ್ಟ್ಸೇ ಆಗಿರ್ಬೋದು ತುಂಬ ಸೀರಿಯಸ್ ತಗೊಳುತ್ತೆ. ಹಾಗಾಗಿ ನಾವು ಯಾರೂ ಆಟ ಆಡೋಕ್ಕೆ ಬರೋಕ್ಕಿಲ್ಲ. ನಾವೇನಾದರೂ ಸುಳ್ಳೇಳಿ ಸಿಕ್ಕಾಕೊಂಡ್ರೆ ಅಂತಂದರೆ, ನನಗೆ ಯಾರು ಹೇಳಿದ್ರು, ಇವನ್ ನಮ್ಮ BGS ಅಲ್ಲಿ ಅಡ್ಮಿಷನ್ಗೂ ಕೂಡ ಯಾರೋ ನಟಿ ಅಂತೆ ದರ್ಶನ್ ಅವ್ರಿಗೆ ತುಂಬ ಕ್ಲೋಸ್, ಅವರೇ ಅಂತೆ ಸ್ವಾಮೀಜಿಗೆ ಹೇಳಿ ಕೊಡಿಸಿದ್ದು ಅಂತ ಕೂಡ ಸುದ್ದಿ ಇದೆ. ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ. ಎಲ್ಲ ಕಡೆ ಇನ್ಫ್ಲೂಯೆನ್ಸ್ ಒಂದು ವರ್ಕ್ ಆಗಿದೆ ಸರ್. ಇದೆಲ್ಲ ರಿವೀಲ್ ಆಗ್ತಾ ಇದೆ. ಅವ್ರನ್ನೇ ಕೇಳಬೇಕು ಸರ್, ಯಾವ ನಟಿ ಸ್ವಾಮೀಜಿ ಹತ್ರ ಮಾತಾಡಿಸಿ ನಮ್ಮ BGS ಆಸ್ಪತ್ರೆಯಲ್ಲಿ ಕೊಡಿಸಿದ ನಟಿ ಯಾರು? ಎಲ್ಲ ಕಡೆ ಇನ್ಫ್ಲೂಯೆನ್ಸ್ ಇದೆ ಸರ್. ಯಾಕೆ ಅಲ್ಲೇ ಯಾಕೆ ಬಂದರು, ಅದು ಇಂಪಾರ್ಟೆಂಟ್ ಅಲ್ವಾ? ಜಗದೀಶ್ ಅವ್ರು ನೇರವಾಗಿ ನೋಡೋದಕ್ಕೆ ಫೇಮಸ್, ಯಾಕೆ ಹೇಳ್ತಾ ಇಲ್ಲ ಅವ್ರ ಹೆಸರು? ಪರವಾಗಿಲ್ಲ ಸರ್, ನಮ್ಮ ಹೆಣ್ಮಕ್ಳು ಏನು ಮಾಡ್ದು, ಅವಳಿಗೆ ಎಫ್ ಹಾಕ್ಬಿಟ್ರೆ ಕಷ್ಟ. ಅದಕ್ಕೆ ಅಲ್ಲ ಹಂಗಂತಲ್ಲ, ದಿಸ್ ನಥಿಂಗ್ ಇನ್ ರಾಂಗ್ ಬಟ್ ಶಿ ಹ್ಯಾಸ್ ಡನ್ ಓನ್ಲಿ. ಒಬ್ಬ ನಟಿಯಾಗಿ ಪಾಪ ಏನೋ ಕೇಳ್ಕೊಂಡಿರ್ತಾರೆ ಅಥವಾ ಅವ್ರದ್ದೇನೋ ಇರ್ತದೆ ಫ್ರೆಂಡ್ಶಿಪ್ಪಲ್ಲಿ ಮಾಡಿರ್ತಾರೆ. ಬಟ್ ಅದೇ ಅಲ್ಟಿಮೇಟ್ಲಿ ಸರ್ ಕೋರ್ಟನ್ನು ದಿಕ್ತಪ್ಸೋದಿದೆಯಲ್ಲ ತುಂಬ ದೊಡ್ಡ ಅಪರಾಧ. ಕೋರ್ಟ್ ನಮ್ಮನ್ನು ನಂಬ್ತದೆ. ಈಗ ನಾವು ಕೋರ್ಟ್ಗೆ ಅಫಿಡೇವಿಟ್, ನಾನು ಮೈಗುಶಲ್ ಅಂತ ಅಫಿಡೇವಿಟ್ ಹಾಕಿ ಈಚೆಗೆ ಬಂದು ನಾನು ಥೈಲ್ಯಾಂಡ್ ಟ್ರಿಪ್ಗೆ ಹೋಗಿ ಅಲ್ಲಿ ಪೋಟ್ಕೊಂಡು ಎಲ್ಲ ಇದ್ದರೆ ಅದೆಲ್ಲ ನೋಡ್ತಾ ಇರ್ತಾರೆ. ಥೈಲ್ಯಾಂಡಲ್ಲಿ ಹಿಂಗೆಲ್ಲ ಕುಡ್ಕೊಂಡು ಹಿಂಗೆ ಆಡೋದು, ಅಲ್ಲಿ ಆ ಡ್ರಾಮಾಗಳು ಆಡೋದು. ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಸರ್, ವಾರೆಂಟ್ ಆಗಿದೆ. ವಾರೆಂಟ್ ಆದಮೇಲೆ ಓಡಿ ಬಂದಿರೋದು, ನಿನ್ನ ಅರೆಸ್ಟ್ ಮಾಡೋ ಅಂದ್ಮೇಲೆ ಓಡಿ ಬಂದು ನಿಂತ್ಕೊಂಡಿರೋದು. ಅಂದ್ರೆ ನೀವ್ ಹೇಳ್ತಾ ಇರೋದು ನಟ ದರ್ಶನ್ ಅವರು ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಹಾಕೊಂಡ್ರು ಅಂತ ಹೇಳ್ತಾ ಇದ್ರಿ. ಹಾಕೊಂಡ್ಬಿಟ್ಟವ್ರೆ ಸರ್, ಇನ್ನೇನು ಹಾಕೊಂಡಿದ್ದೀನಿಲ್ಲ ಸರ್, ಹಾಕೊಂಡ್ಬಿಟ್ಟವ್ರೆ. ಹಾಕೊಂಡಿರೋದು ಸುಪ್ರೀಂ ಕೋರ್ಟ್ ಗೊತ್ತಾಗಿದೆ ಸರ್. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ದರ್ಶನ್ ಬಗ್ಗೆ ಜಗದೀಶ್ ಅವ್ರು ಹೇಳೋದೇನು? ಸರ್, ಈ ಶುಡ್ ಬಿ ಎ ಗುಡ್ ಮ್ಯಾನ್. ಈಸ್ ಅ ಮಾಡೆಲ್, ಈಸ್ ಅನ್ ಐಕಾನ್, ಈಸ್ ಅನ್ ಆ್ಯಕ್ಟರ್. ಕರ್ನಾಟಕದ ಅಮೀರ್ ಖಾನ್ ಅಂತ ಹೇಳ್ಬೋದು. ಅಮೀರ್ ಖಾನ್ಗೆ ಏನು ಸ್ಟೇಟಸ್ ಇದ್ದಿದ್ದು ಉಳಿಸ್ಕೊಬೇಕಲ್ಲ ಸರ್, ಉಳಿಸ್ಕೊಬೇಕು. ಸುಮ್ಮನೆ ದೌರ್ಜನ್ಯ ಮಾಡೋದು, ಯಾರೋ ಹುಡುಗರನ್ನ ಕರ್ಕೊಂಬಂದು ಗಲಾಟೆಗಳು ಮಾಡಿಸೋದು, ಈ ಶೆಡ್ಗಳಿಗೆ ಹೋಗೋದು ಕಮ್ಮಿ ಮಾಡಲಿ ಸರ್. ಸ್ಟಾರ್ ಹೋಟ್ಲಿಗೆ ಹೋಗಲಿ, ಶೆಡ್ಗೆ ಯಾಕೆ ಹೋಗ್ಬೇಕು?
ಆಮೇಲೆ ಮನೆಗೆ ಹೋಗ್ಲಿ, ಪಕ್ಕದ ಮನೆಗೆ ಹೋಗ್ಬಾರ್ದು. ನಾನು ಯಾವಾಗಲೂ ಇದನ್ನೇ ಹೇಳ, ಮನೆಗೆ ಹೋಗೋರು ಪಕ್ಕದ ಮನೆಗೆ ಹೋಗ್ಬೇಡ, ಸ್ಟಾರ್ ಹೋಟ್ಲಿಗೆ ಹೋಗೋ, ಶೆಡ್ಗೆ ಹೋಗ್ಬೇಡ. ಇಷ್ಟೆಲ್ಲ ಆದ್ರೂ ಅವ್ರ ಹೆಂಡತಿ ವಿಜಯಲಕ್ಷ್ಮಿ ಅವರು ಮತ್ತೆ ನನ್ನ ಗಂಡ ಇರ್ಲಿ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಮತ್ತೆ ಆ ಥರವನ್ನ ತೋರಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈ ತರ ನಡ್ಕೊಂಡಿದ್ದೆ ಅವ್ರಿಗೆ ಸದರ ಆಯ್ತಾ ಅಂತ. ತಾಯಿ ಭುವನೇಶ್ವರಿ ಸರ್ ಅಮ್ಮ, ತಾಯಿ ಭುವನೇಶ್ವರಿ. ಆ ಭುವನೇಶ್ವರಿಯ ಸ್ಥಾನವನ್ನು ಅಮ್ಮ ಮೆರಿತಾ ಇದ್ದಾಳೆ. ಐ ಥಿಂಕ್ ವಿ ಆಲ್ ಫೀಲ್ ಬ್ಯಾಡ್ ಫಾರ್, ಬಟ್ ಸ್ಟಿಲ್ ಒಂದು ಸಂಸಾರ, ಒಂದು ಮಗು ಇದೆ ಸರ್. ಸೊ ನಾವು ಕೂಡ ಏನು ಕೆಟ್ಟದ್ದು ಬಯಸಲ್ಲ. ಬಟ್ ಸರ್ ಇದು ಎಷ್ಟು ದಿನ ನಡೀತದೆ ಇದೆಲ್ಲ? ಈ ರೋಡಿಸಮ್ ಅನ್ನೋದು, ಗೂಂಡಾಗಳು, ಶೆಡ್ಡು, ಪಕ್ಕದ ಮನೆ, ಗೌಡ, ಇವೆಲ್ಲ ಎಷ್ಟು ದಿನ ನಡ್ಕೋತದೆ? ಸೊ ಇದೆಲ್ಲ ಬಿಟ್ಟು ಮನುಷ್ಯನಾಗಿ ಸಾಕಷ್ಟು ಹಣ ಮಾಡಿದ್ದಾರೆ. ಇಫ್ ಐಮ್ ನಾಟ್ ರಾಂಗ್ ಒಂದು 500 ಕೋಟಿಗಂತೂ ಇರ್ಬೋದು ಅವರು. ಸಾಲದವಲ್ಲ ಸರ್, ಜೀವನಕ್ಕೆ ಒಬ್ಬ 3 ಜನಕ್ಕೆ 500 ಕೋಟಿ ಸಾಲದ ಅಲ್ಲ ನನಗೆ ಅನಿಸಿದ್ದು. ಸೊ ಐ ಥಿಂಕ್ ಈ ಶುಡ್ ಎಂಜಾಯ್ ಇಸ್ ಲೈಫ್. ಒಂದೊಮ್ಮೆ ಆರೋಪ ಸಾಬೀತಾಯಿತು ಅಂತಂದ್ರೆ ಅಥವಾ ಈ ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋದ್ರೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ದರ್ಶನ್ ಅವ್ರಿಗೆ? ಸರ್ ದಿಸ್ ಇಸ್ ಎ ಮರ್ಡರ್ ಕೇಸು. ಸೊ ಜೀವಾವಧಿ ಶಿಕ್ಷೆ ಅಂತೂ ಗ್ಯಾರಂಟಿ ಇದೆ. 10 ವರ್ಷದಿಂದ ಜೀವಾವಧಿ ಶಿಕ್ಷೆ ಡಿಪೆಂಡ್ಸ್ ಆನ್ ಇಸ್ ಕೌನ್ಸಿಲ್ ರೆಪ್ರೆಸೆಂಟೇಷನ್ನು. ಅಲ್ಲೇನಾದರೂ ಪ್ರಾಸಿಕ್ಯೂಷನಲ್ಲಿ ಏನಾದರೂ ಅಡೆತಡೆಗಳಾಯಿತು ಅಂತಂದರೆ ಏನೋ ರಿಲೀಫ್ ಸಿಗ್ಬೋದು. ಅದರ್ವೈಸ್ ಇಸ್ ಎ ಕ್ಲಿಯರ್ ಕಟ್ ಆ್ಯಂಡ್ ಕನ್ವಿಕ್ಷನ್ ಕೇಸ್ ಇದು. ಈಗೇನು ದರ್ಶನ್ ಮತ್ತು ಪವಿತ್ರ ಗೌಡ ಅವ್ರ ಜೊತೆ ಇನ್ನೊಂದಿಷ್ಟು ಜನ ಬೇಲ್ ತೊಗೊಂಡು ಹೊರಗೆ ಬಂದಿದ್ದಾರಲ್ಲ, ಅವ್ರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ವಾ ಹೇಗೆ? ಪಾಸಿಬಿಲಿಟಿ, ಕ್ರೆಡಿಬಿಲಿಟಿ ನೋಡ್ತಾರೆ ಸರ್. ಯಾರ್ಯಾರದ ಪಾತ್ರ ಏನೇನಿದೆ, ಆಮೇಲೆ ಯಾರ್ಯಾರ ಇಂದ ಈ ಸಾಕ್ಷಿ ನಾಶ ಆಗೋಂಥ ಅವಶ್ಯಕತೆ ಇದೆ. ಕೋರ್ಟ್ಗೆ ಬೇರೆಯವ್ರಿಗೆಲ್ಲ ಆರಾಮಾಗಿ ಹಂಗೆ ಬೇಲ್ ಸಿಕ್ಕಿದೆ. ಇಫ್ ಐಮ್ ನಾಟ್ ರಾಂಗ್, ಅವನು ಮುನ್ರತ್ನ ಅಕ್ಕನ ಮಗ ಇದ್ದ, ಅವನಿಗೆ ಅಬ್ಜೆಕ್ಷನ್ ಹಾಕಿಲ್ಲಂತೆ, ಅಲೋ ಮಾಡಿ ಅಂದಿದ್ದಾರೆ. ಸೊ ಎಲ್ಲರದು ಕೂಡ ದ ಸೀರಿಯಸ್ನೆಸ್ ಆಫ್ ಇನ್ವಾಲ್ವ್ಮೆಂಟ್ ಇನ್ ದಿಸ್ ಮರ್ಡರ್ ಕೇಸ್ ಎಲ್ಲರದು ಅದೇ ಇರೋದಿಲ್ಲ. ಸೊ ಪವಿತ್ರ ಗೌಡದೊಂದು ಆಯ್ತು, ದ ಡಿಗ್ರಿ ಆಫ್ ಇನ್ವಾಲ್ವ್ಮೆಂಟು ಬೇರೆ ಇದೆ, ದರ್ಶನ್ ಇನ್ವಾಲ್ವ್ಮೆಂಟು ಬೇರೆ ಇದೆ. ಬೇರೆಯವ್ರದ್ದೆಲ್ಲ ದ ಡಿಗ್ರಿ ಈಸ್ ವೆರಿ ಲೆಸ್. ಸೊ ಅದಕ್ಕೋಸ್ಕರನೇ ಅಬ್ಜೆಕ್ಷನ್ಸ್ ಇಲ್ದ್ರೆ ಅವ್ರಿಗೆ ನೋಡಿ, ಅವ್ನಿಗೆ A13 ಅನ್ಕೊತೀನಿ, ವಿತೌಟ್ ಅಬ್ಜೆಕ್ಷನೇ ಅಲೋ ಮಾಡಿದ್ದಾರೆ, ಬೇಲ್ ಆಗಿದ್ದಾರೆ. ಸೊ ಅವ್ರು ಯಾರು ಸುಳ್ಳು ಹಾಕಿಲ್ಲ. ಸುಳ್ಳು ಹಾಕಿರೋದು ಇಲ್ಲಿ ಸಾಹೇಬ್ರಿಗೆ ಏನು ಸಂಕಷ್ಟ ಆಗುತ್ತಾ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಲಾಯರ್ ಜಗದೀಶ್ ಅವರ ಅಭಿಪ್ರಾಯ. ನಾವು ಯಾವುದೇ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುವಂಥ ವಿಚಾರವನ್ನು ನಾವು ಮಾತಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿ ಇರುವಾಗ ನಾವು ಜನರಿಗೆ ಒಂದು ಮಾಹಿತಿ ಕೊಡುವ ಉದ್ದೇಶದಿಂದ ಇಷ್ಟೆಲ್ಲ ನಾವು ಮಾತಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.